ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತು ಮನುಷ್ಯನ ದೇಹದಲ್ಲಿರುವ 7 ಚಕ್ರಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಈ 7 ಚಕ್ರಗಳು ಯಾವ ತರ ಫಾರ್ಮ್ ಆಗಿದೆ ಮತ್ತೆ ಈ 7 ಚಕ್ರಗಳು ಎಲ್ಲೆಲ್ಲಿ ಬರ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದೇ ತರ ನಾಡಿಗಳು ಯಾವ ತರ ಚಕ್ರಗಳಿಗೆ ಕನೆಕ್ಟ್ ಆಗಿದೆ, ಇದೆಲ್ಲ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನಮ್ಮ ದೇಹದಲ್ಲಿರುವ ಚಕ್ರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ನಾವು ಮೊದಲಿಗೆ ನಮ್ಮ ದೇಹದಲ್ಲಿರುವ ಪಂಚಕೋಶಗಳು ಅಂದ್ರೆ 5 ಡೈಮೆನ್ಷನ್ ಬಗ್ಗೆ ನಾವು ತಿಳ್ಕೊಳ್ಬೇಕು. ಆಗ ಚಕ್ರಗಳ ಬಗ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ಹೊರ ಜಗತ್ತಲ್ಲಿ ಅಂದ್ರೆ ಬ್ರಹ್ಮಾಂಡದಲ್ಲಿ ಹೇಗೆ ಪಂಚಭೂತಗಳಿವೆಯೋ ಅದೇ ತರ ನಮ್ಮ ದೇಹ ಕೂಡ ಪಂಚಭೂತಗಳಿಂದ ಕೂಡಿದೆ. ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ. ಅದೇ ತರ ನಮ್ಮ ದೇಹದಲ್ಲಿ ಕೂಡ 5 ಡೈಮೆನ್ಷನ್ಸ್ ಇದೆ. ಅದರಲ್ಲಿ ಫಸ್ಟ್ ಇದು ಅನ್ನಮಯ ಕೋಶ ಅಂತ ಹೇಳ್ತಾರೆ. ಅನ್ನಮಯ ಕೋಶ ಆಗಿರೋದು ನಾವು ತಿನ್ನುವ ಆಹಾರ, ನೀರು, ಗಾಳಿಯಿಂದ. ಇದಕ್ಕೆ ಅನ್ನಮಯ ಕೋಶ ಅಂತ ಹೇಳ್ತಾರೆ. ಇನ್ನು ಎರಡನೇದು ಪ್ರಾಣಮಯ ಕೋಶ. ಪ್ರಾಣ ಅಂದ್ರೆ ಗಾಳಿ, ನಾವು ಉಸಿರಾಡ್ತಿರುವಂತಹ ಗಾಳಿ. ದೇಹ ಮತ್ತು ಮನಸ್ಸಿನ ನಡುವೆ ಇರುವಂತದ್ದೇ ಪ್ರಾಣಮಯ ಕೋಶ. ಇನ್ನು ಮೂರನೇದು ಮನೋಮಯ ಕೋಶ. ಇದು ಮನಸ್ಸಿಗೆ ಸಂಬಂಧಪಟ್ಟಿರುವಂತದ್ದು. ಅಂದ್ರೆ ಮನಸ್ಸಿನಲ್ಲಿರುವ ಭಾವನೆಗಳು, ಆಲೋಚನೆ, ಭಯ, ಕೋಪ, ಸಂತೋಷ, ದುಃಖ, ನೆನಪು ಇವೆಲ್ಲವೂ ಮನೋಮಯ ಕೋಶದಲ್ಲಿ ಬರ್ತದೆ. ಇನ್ನು ನಾಲ್ಕನೇದು ವಿಜ್ಞಾನಮಯ ಕೋಶ ಅಂತ ಹೇಳ್ತಾರೆ. ಇದು ನಮ್ಮ ಜ್ಞಾನ ಮತ್ತು ಬುದ್ಧಿವಂತಿಗೆ ಸಂಬಂಧಪಟ್ಟಿರುವಂತದ್ದು. ಈ ವಿಜ್ಞಾನಮಯ ಕೋಶದಲ್ಲಿ ನಮ್ಗೆ ಕರೆಕ್ಟ್ ಆಗಿ ಹೇಳಕ್ ಬರುತ್ತೆ. ಅಂದ್ರೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ವಾಸ್ತವ, ಇದರ ಬಗ್ಗೆ ಸ್ಪಷ್ಟತೆ ಇರ್ತದೆ. ಇನ್ನು ಐದನೇದು ಆನಂದಮಯ ಕೋಶ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಲೈಫ್ ತುಂಬಾ ಬ್ಯಾಲೆನ್ಸ್ಡ್ ಆಗಿರ್ತದೆ. ಅಂದ್ರೆ ಸುಖ ದುಃಖ ಎರಡು ಕೂಡ ಬ್ಯಾಲೆನ್ಸ್ ಆಗಿರ್ತದೆ. ನಮ್ಮ ಮೈಂಡ್ ತುಂಬಾ ಕಾಮ್ ಆಗಿರ್ತದೆ, ಖುಷಿಯಿಂದ ಇರ್ತೀವಿ. ಮತ್ತೆ ನಿಮ್ಗೆ ಲೈಫ್ ಅಲ್ಲಿ ತುಂಬಾ ತೃಪ್ತಿ ಅನ್ಸುತ್ತೆ. ಇದು ಆತ್ಮದ ಲೆವೆಲ್ ಅಲ್ಲಿ ಖುಷಿ ಅಂತ ಹೇಳ್ಬೋದು. ಈ 5 ಕೋಶಗಳಲ್ಲಿ ಪ್ರಾಣಮಯ ಕೋಶ ಇದೆ ಅಲ್ವಾ, ಈ ಕೋಶದಲ್ಲಿ ಮನುಷ್ಯನ ದೇಹದಲ್ಲಿರುವಂತಹ 72,000 ನಾಡಿಗಳು, ಅದರಲ್ಲಿ ಪ್ರಮುಖ 3 ನಾಡಿಗಳು, ಹಾಗೆ ಚಕ್ರಗಳು 112 ಮೈನರ್ ಚಕ್ರಗಳು, ಹಾಗೆ ಮೇಜರ್ 7 ಚಕ್ರಗಳು ಬರ್ತದೆ. ಈ ಪ್ರಾಣಮಯ ಕೋಶದಲ್ಲಿ ಮನುಷ್ಯನ ದೇಹದಲ್ಲಿ ಒಟ್ಟಿಗೆ 72,000 ನಾಡಿಗಳಿವೆ. ಅದರಲ್ಲಿ 3 ಪ್ರಮುಖ ನಾಡಿಗಳಲ್ಲಿ ಒಂದಾದ ಇಡಾನಾಡಿ, ಅದು ಮನುಷ್ಯನ ದೇಹದ ಎಡಗಡೆಯಿಂದ ಇರುತ್ತದೆ. ಹಾಗೆ ಇದಕ್ಕೆ ಚಂದ್ರನಾಡಿ ಅಂತ ಹೇಳ್ತಾರೆ. ಹಾಗೆ ಬಲಗಡೆಯಿಂದ ಇರುವ ನಾಡಿಗಳಿಗೆ ಪಿಂಗಳ ನಾಡಿ ಅಥವಾ ಸೂರ್ಯನಾಡಿ ಅಂತ ಹೇಳ್ತಾರೆ. ನಮ್ಮ ಗುದದ್ವಾರ ಮತ್ತು ಜನನಾಂಗದ ಬೇಸಿಂದ ಸ್ಟಾರ್ಟ್ ಆಗಿ ಬೆನ್ನ ಮೂಳೆಯ ಮಧ್ಯದಲ್ಲಿ ಇರುವಂತಹ ನಾಡಿಯನ್ನು ಸುಷುಮ್ನ ನಾಡಿ ಅಂತ ಹೇಳ್ತಾರೆ. ಈ 3 ನಾಡಿಗಳು ಅಂದ್ರೆ ಇಡಾನಾಡಿ ಎಡಗಡೆಯಿಂದ, ಪಿಂಗಳ ನಾಡಿ ಬಲಗಡೆಯಿಂದ, ಹಾಗೆ ಸುಷುಮ್ನ ನಾಡಿ ಮಧ್ಯದಿಂದ ಕನೆಕ್ಟ್ ಆಗುವ ಜಾಗಕ್ಕೆ ಚಕ್ರ ಅಂತ ಹೇಳ್ತಾರೆ. ಮನುಷ್ಯನ ದೇಹದಲ್ಲಿ ಮೇಜರ್ ಆಗಿ 7 ಕಡೆ ಈ ನಾಡಿಗಳು ಯುನೈಟ್ ಆಗುತ್ತೆ. ಆ ಯುನೈಟ್ ಆಗುವ ಜಾಗ ಮೊದಲನೇದು ಮೂಲಾಧಾರ ಚಕ್ರ ಅಂತ ಹೇಳ್ತೇವೆ. ಇದು ನಮ್ಮ ಜನನಾಂಗ ಮತ್ತು ಗುದದ್ವಾರದ ಮಧ್ಯೆ ಇರ್ತದೆ. ಇದು ಮೇಲ್ಮುಖವಾಗಿ ಬರ್ತದೆ. ಇಡನಾಡಿ ಮತ್ತು ಪಿಂಗಳ ನಾಡಿ ಮಧ್ಯದಲ್ಲಿ ಸುಷುಮ್ನ ನಾಡಿ, ಕಿಬ್ಬೊಟ್ಟೆಯ ಹತ್ತಿರ ಇರುವಂತಹ ಸ್ವಾದಿಷ್ಠಾನ ಚಕ್ರಕ್ಕೆ ಬರ್ತದೆ. ಅಲ್ಲಿ ಒಂದು ಜಂಕ್ಷನ್ ಕ್ರಿಯೇಟ್ ಆಗ್ತದೆ. ಹಾಗೆ ಸ್ವಾದಿಷ್ಠಾನ ಚಕ್ರ ಆದ್ಮೇಲೆ ಮಣಿಪುರ ಚಕ್ರ, ಅಂದ್ರೆ ಇದು ನಮ್ಮ ಹೊಕ್ಕುಳಿಗಿಂತ 2 ಇಂಚು ಮೇಲೆ ಇರುವಂತಹ ಚಕ್ರ. ಇಲ್ಲಿ ಕೂಡ 3 ನಾಡಿಗಳು ಬಂದು ಕನೆಕ್ಟ್ ಆಗ್ತದೆ. ಅದೇ ತರ ಮಣಿಪುರದಿಂದ ಹೃದಯ ಭಾಗದಲ್ಲಿರುವಂತಹ ಅನಾಹತ ಚಕ್ರಕ್ಕೆ ಬಂದು ಕನೆಕ್ಟ್ ಆಗ್ತದೆ 3 ನಾಡಿಗಳು. ಮತ್ತೆ ಅನಾಹತದಿಂದ ಗಂಟ್ಲಿ ಇರುವ ಜಾಗಕ್ಕೆ ಬರ್ತದೆ, ಅದು ವಿಶುದ್ಧಿ ಚಕ್ರ. ಅಲ್ಲಿ ಕೂಡ 3 ಚಕ್ರಗಳು ಬರ್ತದೆ. ಆಮೇಲೆ ವಿಶುದ್ಧ ಚಕ್ರ ಆದ್ಮೇಲೆ ಆಜ್ಞಾ ಚಕ್ರ, ಅಲ್ಲಿ ಕೂಡ 3 ಇಡ, ಪಿಂಗಳ, ಸುಷುಮ್ನ ನಾಡಿ ಬಂದು ಕನೆಕ್ಟ್ ಆಗ್ತದೆ. ಆದ್ರೆ ಇಲ್ಲಿ ಸಹಸ್ರಾರ ಚಕ್ರಕ್ಕೆ
ಸುಷುಮ್ನ ನಾಡಿ ಮಾತ್ರ ಹೋಗ್ತದೆ. ಇಲ್ಲಿ ಇಡ ಮತ್ತು ಪಿಂಗಳ ಆಜ್ಞಾ ಚಕ್ರದಲ್ಲಿ ಸ್ಟಾಪ್ ಆಗ್ತದೆ. ನಮ್ಮ ಸಹಸ್ರಾರ ಚಕ್ರ ಇರುವುದು ನಮ್ಮ ತಲೆಯ ನೆತ್ತಿಯ ಭಾಗದಲ್ಲಿ. ಇದು ಡೈರೆಕ್ಟ್ ಆಗಿ ಯೂನಿವರ್ಸ್ಗೆ ಕನೆಕ್ಟ್ ಆಗಿರುತ್ತೆ. ಸಹಸ್ರಾರ ಚಕ್ರ ಅಂದ್ರೆ ಇದನ್ನು ಕಪಾಳ ಅಂತ ಕೂಡ ಹೇಳ್ತಾರೆ. ಇದು ಯೂನಿವರ್ಸ್ ಇಂದ ಬರುವಂತಹ ಎಲ್ಲಾ ಎನರ್ಜಿಯನ್ನು ರಿಸೀವ್ ಮಾಡ್ತಾ ಇರುತ್ತೆ. ಈ ಎನರ್ಜಿಯನ್ನು ಎಲ್ಲಾ ಚಕ್ರಗಳಿಗೂ ಸಪ್ಲೈ ಮಾಡ್ತಾ ಇರುತ್ತೆ. ನಾವು ಏನು ಈ ಸಹಸ್ರಾರ ಚಕ್ರದಿಂದ ಯೂನಿವರ್ಸ್ ಇಂದ ಬರುವ ಎನರ್ಜಿ ರಿಸೀವ್ ಮಾಡ್ತಾ ಇರ್ತೀವಿ, ಇದು 70% ಎನರ್ಜಿ ನಮ್ಮ ದೇಹಕ್ಕೆ ಕೊಡ್ತದೆ. ಆದ್ರೆ ನಾವು ತಿನ್ನುವ ಆಹಾರ, ನೀರು, ಗಾಳಿಗೆ ಖಾಲಿ 30% ಮಾತ್ರ ಎನರ್ಜಿ ಇರುವುದು. ಮಿಕ್ಕಿ ಉಳ್ದ ಎನರ್ಜಿ ಎಲ್ಲ ಯೂನಿವರ್ಸ್ ಇಂದಾನೇ ಬಂದಿರುವಂತದ್ದು. ನಾವು ಯಾವಾಗ ಯೂನಿವರ್ಸ್ ಇಂದ ಈ ಕಾಸ್ಮಿಕ್ ಎನರ್ಜಿನ ಹೀರ್ಕೊಳ್ತಾ ಇರ್ತೀವಿ, ಆವಾಗ ನಮ್ಮ ದೇಹದಲ್ಲಿ ಆರೋಗ್ಯ ಚೆನ್ನಾಗಿರ್ತದೆ, ಎಲ್ಲವೂ ಬ್ಯಾಲೆನ್ಸ್ ಆಗಿರ್ತದೆ. ಅದೇ ತರ ಯಾವಾಗ ನಮ್ಮಲ್ಲಿ ಈ ಚಕ್ರಗಳ ಬ್ಲಾಕೇಜ್ ಇರ್ತದೆ, ಆವಾಗ ಎನರ್ಜಿ ಎಲ್ಲ ವೀಕ್ ಆಗಿರ್ತದೆ. ಆವಾಗ ಎಲ್ಲಾ ಕಾಯಿಲೆಗಳನ್ನು ನಾವು ಅಟ್ರಾಕ್ಟ್ ಮಾಡ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾನು ಚಕ್ರಗಳು ಯಾವ ಕೋಶದಿಂದ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಯಾವ ಕೋಶದಿಂದ ಬರ್ತದೆ, ಹಾಗೆ ಈ ಚಕ್ರಗಳು ಯಾವ ತರ ಅಲೈನ್ ಆಗಿದೆ, ಯಾವ ನಾಡಿಗಳ ಮುಖಾಂತರ ಈ ಚಕ್ರಗಳು ಬಂದಿದೆ, ಹಾಗೆ ಯೂನಿವರ್ಸ್ ಇಂದ ಈ ಚಕ್ರಗಳ ಮುಖಾಂತರ ಹೇಗೆ ನಮ್ಮ ಬಾಡಿಗೆ ಎನರ್ಜಿ ಬರ್ತದೆ ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಚಕ್ರದ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.